ನಮಸ್ಕಾರ ಎಲ್ಲರಿಗೂ. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ. ಉದಾಹರಣೆಗೆ ಸುವೇಗ, ಸುಮೇರು, ಗಣಿತ, ವಿಜ್ಞಾನ, ಕನ್ನಡ, ರೆಂಬೋ, ಇವಿಎಸ್ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ. ಆದ್ದರಿಂದ ನೀವೇನ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ. ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನೋಡ್ತಾ ಇದ್ದೀವಿ 5ನೇ ತರಗತಿಯ ಕನ್ನಡ ಪೂರಕ ಪಾಠ 5 ಹಿನ್ನುಡಿ. ಈ ಒಂದು ಪೂರಕ ಪಾಠದ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ತಪ್ಪದೇ ಮಾಡಿರಿ. ಇವತ್ತು ನಾವು ನೋಡ್ತಾ ಇದ್ದೀವಿ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1. ಯಾವ ಜಂಬ ತನಗೆ ಬೇಡ ಎಂದು ಕವಿ ಹೇಳುತ್ತಾರೆ? ಉತ್ತರ: ತನ್ನದೆಂಬುವ ಜಂಬ ತನಗೆ ಬೇಡ ಎಂದು ಕವಿ ಹೇಳುತ್ತಾರೆ. 2. ನಿನ್ನ ಸೇವೆಗೆ ನೀನೇ ತಂದೆ ಹೂವ. ನಿನ್ನ ಸೇವೆಗೆ ನೀನೇ ತಂದೆ ಹೂವ. ಈ ಸಾಲಿನ ಅರ್ಥವನ್ನು ವಿವರಿಸಿ. ಉತ್ತರ: ದೇವರ ಕೃಪೆಯಿಂದ ಗಿಡಗಳು ಹೂವು ಬಿಡುತ್ತವೆ. ಅದೇ ಹೂವನ್ನು ಮತ್ತೆ ನಾವು ದೇವರಿಗೆ ಸಮರ್ಪಿಸುತ್ತೇವೆ. ಆದ್ದರಿಂದ ಕವಿಗಳು ನಿನ್ನ ಸೇವೆಗೆ ನೀನೇ ತಂದೆ ಹೂವ ಎಂದು ಹೇಳಿದ್ದಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ 3. ಪ್ರಕೃತಿಯ ಯಾವ್ಯಾವ ಸಂಗತಿಗಳು ದೇವರ ಸಂಗೀತವಾಗಿವೆ? 3. ಪ್ರಕೃತಿಯ ಯಾವ್ಯಾವ ಸಂಗತಿಗಳು ದೇವರ ಸಂಗೀತವಾಗಿವೆ? ಉತ್ತರ: ಹಕ್ಕಿಗಳ ಇಂಚರ, ಮಿನುಗುವ ಚುಕ್ಕಿಗಳು, ಉಕ್ಕುವ ಸಮುದ್ರದ ತೆರೆಗಳು, ನನ್ನದೆಂಬ ಗೀತೆ ಎಲ್ಲ ದೇವರ ಸಂಗೀತವಾಗಿದೆ. ಈತಲ್ವಾ? ಅದೇ ರೀತಿ 4. ಯಾವುದು ಕನ್ನಡಿಯ ಬಿಂಬ? ಉತ್ತರ: ನನ್ನದೆಂಬುದು ಕನ್ನಡಿಯ ಬಿಂಬ. ಇದು 4ನೇ ಪ್ರಶ್ನೆಯ ಉತ್ತರ. ಅದೇ ರೀತಿ ಇನ್ನು 5ನೇ ಪ್ರಶ್ನೆ ಏನಿದೆ? ಹಿನ್ನುಡಿ ಕವಿತೆಯ ಒಟ್ಟು ಭಾವವೇನು ಎಂಬುದನ್ನು ವಿವರಿಸಿರಿ. ಅಂದ್ರೆ ಈ ಪಾಠದ ಸಾರಾಂಶವನ್ನು ಬರೆಯಿರಿ ಅಂತ ಹೇಳ್ತಾರೆ. ಉತ್ತರ: ಹಿನ್ನುಡಿ ಕವಿತೆಯಲ್ಲಿ ದಿನಕರ ದೇಸಾಯಿಯವರು ನನ್ನದು ಎಂಬುದು ಯಾವುದೂ ಇಲ್ಲ, ಎಲ್ಲವೂ ದೇವರ ಕೃಪೆಯಿಂದ ಆಗುವುದು ಎನ್ನುತ್ತಾರೆ. ಗಿಡಮರಗಳು ಬಿಡುವ ಹೂವು, ಹಕ್ಕಿಗಳ ಇಂಚರ, ಮಿನುಗುವ ಚುಕ್ಕಿ, ಸಮುದ್ರದ ಅಲೆಗಳು, ನಾನು ಹಾಡುವ ಹಾಡು, ನಮ್ಮ ಕನ್ನಡ ನುಡಿ ಎಲ್ಲ ದೇವರ ಕೃಪೆ ಎಂಬ ಭಾವವನ್ನು ಕವಿ ಈ ಪದ್ಯದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಹಿನ್ನುಡಿ ಕವಿತೆಯ ಪೂರ್ತಿ ಸಾರಾಂಶವಿದು. ತಿಳಿತಲ್ವಾ? ಅದೇ ರೀತಿ ನಾವೇನ್ ನೋಡೋಣ. ಕೃತಿಕಾರರ ಪರಿಚಯ. ದಿನಕರ ದೇಸಾಯಿ 1909 ರಿಂದ 1982. ಅಂದ್ರೆ ಇದು ಹುಟ್ಟಿದ್ದು, ಇದು ತೀರಿಕೊಂಡಿದ್ದು ಅಂತ ಅರ್ಥ. ಅದೇ ರೀತಿ ಕನ್ನಡದ ಪ್ರಮುಖ ಸಾಹಿತಿಗಳಲ್ಲೊಬ್ಬರು. ಯಾರು? ದಿನಕರ ದೇಸಾಯಿಯವರು. ಚುಟುಕು ಬ್ರಹ್ಮನೆಂದೇ ಖ್ಯಾತರು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಲಗೇರಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನಿಸಿದ ದಿನಕರರು ತಮ್ಮ ಪ್ರಾಥಮಿಕ ಪ್ರೌಢ ಶಿಕ್ಷಣಗಳನ್ನು ಹಳ್ಳಿಯಲ್ಲೇ ಪೂರೈಸಿ ಮೆಟ್ರಿಕ್ ಓದಲು ಧಾರವಾಡಕ್ಕೆ ಹೋದಾಗ BM ಶ್ರೀ ಅವರ ಇಂಗ್ಲಿಷ್ ಗೀತಗಳು ಕವನ ಸಂಕಲನವನ್ನು ಓದಿ ಬೆರಗಾದರು. ನಂತರ ಕಾವ್ಯ ಕ್ಷೇತ್ರಕ್ಕೆ ಪ್ರವೇಶಿಸಿದ ದಿನಕರರು ತಮ್ಮ ಜೀವಿತಾವಧಿಯಲ್ಲಿ ಬರೆದ ಕವಿತೆಗಳು ನೂರಾರು, ಚುಟುಕುಗಳು ಸಾವಿರಾರು. ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡಿದರು. ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಸಂಸದರಾಗಿಯೂ ಚುನಾಯಿತರಾಗಿ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪನ್ನು ಕೂಡ ಮೂಡಿಸಿದರು. ಯಾರು? ದಿನಕರ ದೇಸಾಯಿ. ಅವರ ಜೀವನದ ವಿವರ ಇದು ಕೃತಿಕಾರರ ಪರಿಚಯದಲ್ಲಿ. ಅದೇ ರೀತಿ ಈ ಒಂದು ಪಾಠದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಚಾನಲ್ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ. ಉದಾಹರಣೆಗೆ ಸುವೇಗ, ಸುಮೇರು ಪ್ರಶ್ನೋತ್ತರಗಳು, ಗಣಿತ, ವಿಜ್ಞಾನ, ಕನ್ನಡ, ರೆಂಬೋ, EVS ಪ್ರಶ್ನೋತ್ತರಗಳನ್ನು ಹಾಕುತ್ತೇವೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್, ಅಲ್ಲಿ ಕೆಳಗಡೆ ಬಟನ್ ಇದೆ ನೋಡಿ, ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಅದನ್ನ ನಿಮಗೆ ನೋಟಿಫಿಕೇಶನ್ ಕಂಪಲ್ಸರಿ ಮುಂದಿನ ವಿಡಿಯೋ ಅಪ್ಲೋಡ್ ಮಾಡಿದಾಗ ಕೊಡುತ್ತದೆ. ಅದಕ್ಕೋಸ್ಕರ ನೀವೇನ್ ಮಾಡಿ, ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ.
ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ತಪ್ಪದೆ ಮಾಡಿಕೊಂಡು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ನಾವು ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ನಮಸ್ಕಾರ ಎಲ್ಲರಿಗೂ. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ. ಉದಾಹರಣೆಗೆ ಸುವೇಗ, ಸುಮೇರು, ಗಣಿತ, ವಿಜ್ಞಾನ, ಕನ್ನಡ, ರೆಂಬೋ, EVS ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ. ಆದ್ದರಿಂದ ನೀವೇನ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ.